ನಿಮಗೆ ಇಷ್ಟವಾದ ಫುಡ್? ರಾಗಿ ಮುದ್ದೆ. ವಾವ್. ನಿಮ್ಮ ಫೇವ್ರೆಟ್ ಪ್ಲೇಸ್? ನನ್ನ ಫೇವ್ರೆಟ್ ಪ್ಲೇಸ್ ಮನೆ. ಮನೆ ಅಂದರೆ ಬೇಜಾರಾದಾಗ ಆ ಥರ ಏನಾದರೂ? ಬೇಜಾರಾದಾಗ ನನಗೆ ನನಗೆ ದೇವಸ್ಥಾನಕ್ಕೆ ಹೋಗೋ ಹುಚ್ಚು. ನನಗೆ ಬೇಜಾರಾದಾಗೆಲ್ಲ ಓಕೆ ಏನೋ ಸರಿ ಆಗ್ತಿಲ್ಲ, ನನಗೆ ಪೀಸ್ ಆಫ್ ಮೈಂಡ್ ಬೇಕು ಅಂದಾಗೆಲ್ಲ ನಾನು ಹೋಗಿ ದೇವಸ್ಥಾನದಲ್ಲಿ ಕೂತ್ಕೊಳ್ತೀನಿ. ರಾಧಾ ಅವರು ಯಾವುದನ್ನ ತುಂಬ ಇಷ್ಟಪಡುವಂಥ ವಸ್ತು? ಪ್ರಾಣಿಗಳು. ವಸ್ತು ಅಲ್ಲ, ಜೀವಗಳು. ಯಾವುದು ಅಂತ ಕೇಳ್ಬೋದು? ಅದು ಎಲ್ಲವೂ. ನನಗೆಲ್ಲ ಪ್ರಾಣಿಗಳು ಇಷ್ಟ. ಅಂದರೆ ಚಿಕ್ಕದಾಗಿ ಅದೇ ಅವು ಚಿಕ್ಕ ಏನೇನಿರ್ತಾವೋ ಅವೆಲ್ಲ ಇಷ್ಟಪಡ್ತೀನಿ. ನನಗೆ ಕ್ಯೂಟ್ ಅನ್ಸ್ಬಿಟ್ರೆ ನನಗೆ ಅದು ಮುದ್ದು ಮಾಡ್ಲಿಕ್ಕೆ ತುಂಬ ಇಷ್ಟ ಆಗ್ತದೆ. ನಿಮ್ಮ ಎಲ್ಲ ಪಾತ್ರಗಳನ್ನು ನೋಡಿದ್ವಿ ಹಂಗಾದ್ರೆ. ಬಿಗ್ ಸ್ಕ್ರೀನಲ್ಲಿ ಯಾವ ಸ್ಟಾರ್ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಇಷ್ಟ? ಬಿಗ್ ಸ್ಕ್ರೀನಲ್ಲಿ ದರ್ಶನ್ ಸರ್, ರವಿಚಂದ್ರನ್ ಸರ್, ಇಬ್ಬರು. ಜೀವನ ಹೇಗಿದೆ ಮ್ಯಾಮ್ ಈಗ ನಿಮ್ಮದು? ಎಷ್ಟು ಸಂತೋಷವಾಗಿದ್ದೀರಾ? ತುಂಬ ಸಂತೋಷವಾಗಿದ್ದೀನಿ, ಜೊತೆಗೆ ಸ್ಟ್ರೆಸ್ ಕೂಡ ಇದೆ. ಏಕೆಂದರೆ ಇವಾಗ ಎಲ್ರಿಗೂ ಗೊತ್ತಿರುವಂತೆ ನನ್ನ ಸಿನಿಮಾ ಕೂಡ ರಿಲೀಸ್ ಆಗ್ತದೆ 28ನೇ ತಾರೀಕು. ಸೊ ಅದರ ಬ್ಯುಸಿನಲ್ಲೂ ಇದ್ದೀನಿ. ಆ್ಯಂಡ್ ಜೊತೆಗೆ ನನ್ನ ಭಾರ್ಗವಿ ಸೀರಿಯಲ್ ಕೂಡ, ಭಾರ್ಗವಿ LLB ಸೀರಿಯಲ್ ಕೂಡ ಮಾರ್ಚ್ 3ನೇ ತಾರೀಕು ರಿಲೀಸ್ ಆಗ್ತದೆ. ಸೊ ಇದರದ್ದೇ ಪ್ರಮೋಷನ್ಸ್ಗಳಲ್ಲಿ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ. ಸೊ ಅದು ಒಂದು ಸ್ಟ್ರೆಸ್ ಬಿಟ್ಟರೆ ಮೈ ಲೈಫ್ ಇಸ್ ಸೋ ಗುಡ್. ಸೂಪರ್ ಮ್ಯಾಮ್. ಅಂದರೆ ನೀವು ಸಿಂಗಲ್ಲ, ಲವಲ್ಲಿ? ಇಲ್ಲ, ಅದು ಹೇಳಲ್ಲ. ನಿಮಗೇನಾದರೂ ಲವ್ ಬ್ರೇಕಪ್ ಆಗಿತ್ತಾ? ಲವ್ ಬ್ರೇಕಪ್ ಆಗಿದೆ. ಅದರಿಂದ ತುಂಬಾ ಕಲ್ತಿರೋದು ಉಂಟು, ಬಟ್ ಅದ್ರ ಬಗ್ಗೆ ಜಾಸ್ತಿ ಬೇಡ. ಮ್ಯಾಮ್, ಇಷ್ಟೇ ಸೀಮಿತ ಅಂತ ಜೀವನ ಇದು ಅಂದ್ಕೊಂಡಿರ್ತಾರೆ ತುಂಬ ಜನ. ಅಂಥವ್ರಿಗೆ ಭಾರ್ಗವಿ ಮೂಲಕ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀನಿ? ಯಾವುದೇ ಕಾರಣಕ್ಕೂ ಏನೇ ಬಂದರೂ ಫೇಸ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಹಿಂಜರಿಯಲ್ಲ. ನಾನು ಹೀಗಿದ್ದರೆ ನನ್ನ ಸುತ್ತಮುತ್ತಲಿನ ಜನ ಖುಷಿಯಾಗಿರ್ತಾರೆ. ನನ್ನ ಖುಷಿಗಿಂತ ನನ್ನ ಸುತ್ತಮುತ್ತಲಿನ ಜನದ ಖುಷಿ ಮುಖ್ಯ. ಆ್ಯಂಡ್ ಹೀಗೆ ಸ್ಟ್ರಾಂಗ್ ಆಗಿರೋದು ಒಂದನ್ನು ಈ ಒಂದು ಕ್ಯಾರೆಕ್ಟರ್ ಕಲಿಸ್ಕೊಡುತ್ತೆ. ಜೊತೆಗೆ ಪ್ರೀತಿಯಿಂದ ನಡ್ಕೊಳ್ಳೋದನ್ನು ಕಲಿಸ್ಕೊಡುತ್ತೆ. ಯಾವುದನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ಹೊರಗಿನ ಜಗತ್ತಲ್ಲಿ ಹೇಗಿರಬೇಕು, ಮನೆ ಒಳಗಡೆ ಹೇಗಿರಬೇಕು, ತಂದೆ ತಾಯಿ ಪ್ರೀತಿ ಎಷ್ಟು ಮುಖ್ಯ. ಆ್ಯಂಡ್ ರಿಲೇಟಿವ್ಸ್ ಅಂದರೆ ಏನು, ರಿಲೇಟಿವ್ಸ್ ಯಾವಾಗ ಬರ್ತಾರೆ, ನಮಗೆ ಯಾವಾಗ ಸುಖ ಇರುತ್ತೋ ಆವಾಗ ಜನಗಳು ಬರೋದು ಉಂಟು. ಬಟ್ ನಾವು ಯಾವಾಗ ದುಃಖದಲ್ಲಿರ್ತೀವೋ ಆವಾಗ ಯಾರು ಬರ್ತಾರೋ ಅವರು ನಮ್ಮ ನಿಜವಾದ ಸಂಬಂಧಿ, ನಮ್ಮ ಹತ್ತಿರದವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನೆಲ್ಲವನ್ನು ಒಂದು ಅಂತ ಹೇಳಲಿಕ್ಕಾಗಲ್ಲ. ಪ್ರತಿಯೊಂದನ್ನು ಈ ಒಂದು ಸೀರಿಯಲಲ್ಲಿ ನಾವು ಎವ್ರಿಥಿಂಗ್ ಇಸ್ ಪಾಸಿಟಿವ್. ಎಲ್ಲ ಪಾಸಿಟಿವನ್ನು ನಾವು ಜನಗಳಿಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈ ಭಾರ್ಗವಿ LLB ಸೀರಿಯಲ್ ಮೂಲಕ. ನಮ್ಮ ಲಾಸ್ಟ್ ಪ್ರಶ್ನೆ, ಇದುವರೆಗೂ 11 ಸೀರಿಯಲ್ ಮಾಡಿದ್ದೀರಾ, ಮತ್ತು ಸಿನಿಮಾಗಳು ಮಾಡಿದ್ದೀರಾ, ಒಂದು 3 ಸಿನಿಮಾ ಮಾಡಿರೋದು. ನೀವು ಅಂದರೆ ಒಂದು ಎಷ್ಟು ಸಂಭಾವನೆ ತಗೋಬೋದು? ಅಂದರೆ ನೀವು ಕಮ್ಮಿಗೂ ಮಾಡಿದ್ದೀರಾ ಒಂದು ಅವಾಗಿಂದ ಇವತ್ತಿಂದ, ಅದನ್ನೇನಾದರೂ ಹೇಳ್ಬೋದಾ? ಇಲ್ಲ, ಸಂಭಾವನೆ ಬಗ್ಗೆ ನಾನೇನು ಹೇಳಲ್ಲ. ಬಿಕಾಸ್ ನೀವು 100 ರೂಪಾಯಿನ ಇಸ್ಕೊಂಡಿರ್ಬೋದು ಸ್ಟಾರ್ಟಿಂಗ್ ಹೇಳಬೇಕಂತನಾ? ಸ್ಟಾರ್ಟಿಂಗಲ್ಲಿ ನಾನು ವರ್ಕ್ ಮಾಡಿದ್ದು ಜಸ್ಟ್ 750 ರೂಪೀಸ್ಗೆ. ಆ್ಯಂಡ್ ಈಗಿನ ನಾನು ಹೇಳಲ್ಲ. ಥ್ಯಾಂಕ್ ಯು ಸೋ ಮಚ್. ಟೈಮ್ ಕೊಟ್ಟಿದ್ದಕ್ಕೆ ನಮಗೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಸೊ ಮಚ್.